ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತುಂಬ ಈಸಿ ಮೆಥಡಲ್ಲಿ ಯುಗಾದಿ ಸ್ಪೆಷಲ್ ಒಬ್ಬಟ್ಟು ಸಾಂಬಾರು ಅನ್ನೋದು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇದು ಹಳ್ಳಿಗಳಲ್ಲಿ ಅಜ್ಜಂದಿರೆಲ್ಲ ಮಾಡ್ತಾಯಿದ್ರು, ಅದೇ ಮೆಥಡಲ್ಲಿ ನಾನು ಇವಾಗ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಈಸಿ ಮಾಡ್ಕೋಬೋದು, ಟೇಸ್ಟ್ ಮತ್ತು ಸಖತ್ತಾಗಿರುತ್ತೆ. ಈ ಸಾಂಬಾರು ಒಂದು ವಾರ ಇಟ್ಟರೂ ಕೆಡೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಫಸ್ಟ್ ಆದರೆ ನಾನು ಬೇಳೆ ಬೇಯಿಸ್ಕೊಳ್ಳೋಕ್ಕೆ 1 ಕಪ್ ಆಗೋಷ್ಟು ತೊಗರಿಬೇಳೆ ತೊಗೋತಾ ಇದ್ದೀನಿ. ತೊಗರಿಬೇಳೆ ಆದರೂ ತೊಗೋಬೋದು, ಕಡಲೆಬೇಳೆ ಆದರೂ ತೊಗೊಳ್ಳಿ, ಇದರಿಂದ ಎರಡು ಮಿಕ್ಸ್ ಮಾಡ್ಕೊಂಡಾದರೂ ತೊಗೋಬೋದು. ನಾನು ತೊಗರಿಬೇಳೆ ಅನ್ನೋದು 1 ಕಪ್ ತೊಗೊಂಡಿದ್ದೀನಿ. 1 ಕಪ್ಗೆ ನಾನು 1:6 ಅಷ್ಟು ತೊಗೋಬೇಕು. 1 ಕಪ್ಗೆ ಅಷ್ಟು ನಾವು 6 ಅಷ್ಟು ಹಾಕ್ಕೋಬೇಕು, ಯಾಕಂದರೆ ನಮಗೆ ನೀರು ಅನ್ನೋದು ಕ್ವಾಂಟಿಟಿ ಅನ್ನೋದು ಜಾಸ್ತಿ ಇರಬೇಕು. ನಾವು ತುಂಬ ಎಕ್ಸ್ಟ್ರಾ ಏನಾದರೂ ನೀರು ಸೇರಿಸ್ಕೊಂಡ್ರೆ, ನಮ್ಗೆ ಬೇರೆ ನೀರು ಸೇರಿಸ್ಕೊಂಡ್ರೆ ಸಾಂಬಾರು ಅನ್ನೋದೇ ಕೆಟ್ಟೋಗ್ಬಿಡುತ್ತೆ, ಅದು ಒಬ್ಬಟ್ಟು ಸಾರಾಗಲ್ಲ, ಮಾಮೂಲಿ ಬಸ್ಸಾರು ಆಗಿಬಿಡುತ್ತೆ, ಟೇಸ್ಟೇ ಡಿಫ್ರೆಂಟ್ ಆಗಿಬಿಡುತ್ತೆ. ಅದಕ್ಕೆ ನಾವು ಬೇಯಿಸ್ಕೊಳ್ಳೋವಾಗೆ ನೀರು ಅನ್ನೋದು ನಾವು ಜಾಸ್ತಿ ಹಾಕ್ಬಿಟ್ಟು ಬೇಯಿಸ್ಕೋಬೇಕು. ಮತ್ತು ಅದನ್ನು ಬೆಂದ ಮೇಲೆ ಒಂದು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ನೀರೇನು ಸಪ್ರೇಟು, ಬೇಳೆ ಅನ್ನೋದು ಸಪ್ರೇಟ್ ಮಾಡ್ಕೋಬೇಕು. ನಾವು ಖಾರ ಹಾಕ್ಕೋಬೇಕು, ಮಿಕ್ಸಿಗೆ ಹಾಕ್ಕೋಬೇಕು ಕೂಡ ನಾವು ಇದೇ ನೀರೇ ಯೂಸ್ ಮಾಡ್ಕೋಬೇಕು, ಬೇರೆ ನೀರು ಅನ್ನೋದು ಯೂಸ್ ಮಾಡ್ಕೋಬಾರ್ದು, ಯಾಕಂದರೆ ಟೇಸ್ಟ್ ಅನ್ನೋದು ಅಷ್ಟು ಚೇಂಜ್ ಆಗಿಬಿಡುತ್ತೆ. ಇನ್ನೊಂದು ಸ್ಟವ್ ಮೇಲೆ ಒಂದು ಚಿಕ್ಕದೊಂದು ಕಡಾಯಿ ಇಟ್ಕೊಂಬಿಟ್ಟು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಅರ್ಧ ಟೇಬಲ್ ಸ್ಪೂನಷ್ಟು ಮೆಣಸು, ಒಂದು ಸ್ವಲ್ಪ ಮೆಂತ್ಯ ಹಾಕ್ಬಿಟ್ಟು, ಒಂದು 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಬಿಟ್ಟು, 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಅರ್ಧ ಗಡ್ಡೆಯಷ್ಟು ಈರುಳ್ಳಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಈ ಥರ ಫ್ರೈ ಮಾಡ್ಕೊಂಡು ಹಾಕ್ಕೊಳ್ದಿನ ಸಾಂಬಾರನ್ನು ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಹಾಕ್ಬಿಟ್ಟು ಇದು ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ನಮ್ಮ ಮನೇಲಿ ಏನಾದರೂ ಒಳೆ ಆ ಥರ ಏನಾದರೂ ಇದ್ದರೆ ಹಚ್ತೀವಲ್ಲ, ಅದ್ರ ಮೇಲೇ ಕೆಂಡ ಮೇಲೇ ನಾವು ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಹಾಕ್ಕೊಂಡು ಸುಟ್ಕೊಂಡು ಕೂಡ ಮಾಡ್ಕೋಬೋದು. ಮತ್ತು ಅದೇ ನೀರಲ್ಲಿ ನಾನು 2 ಟೊಮೊಟೊ ಅನ್ನೋದು ತೊಳೆದ್ಬಿಟ್ಟು ಕಟ್ ಮಾಡಿಬಿಟ್ಟು ಅದೇ ನೀರಕ್ಕೆ ನಾನು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಸಾಫ್ಟ್ ಆಗಲಿ ಅಂತ. ಮತ್ತು ಒಂದು ಮಿಕ್ಸಿ ಜಾರಿಗೆ ಇದು ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಈ ಥರ ಫ್ರೈ ಮಾಡ್ಕೊಂಡು ಹಾಕೋದ್ರಿಂದ ಚೆನ್ನಾಗಿರುತ್ತೆ. ಕೆಂಡ ಏನಾದರೂ ಇದ್ದರೆ ಕೆಂಡದ ಮೇಲೆ ಮಾಡ್ಕೊಂಡ್ರೂ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಅದೆಲ್ಲ ಹಾಕ್ಕೊಂಡ್ಮೇಲೆ 2 ಟೊಮೊಟೊ ಅನ್ನೋದು ಕೂಡ ನಾವು ಅದ್ರಲ್ಲಿ ನೀರಲ್ಲಿ ನೆನೆಸಿದ್ವಲ್ಲ ಅದನ್ನು ಎರಡನ್ನೂ ಸೇರಿಸ್ಕೊತಾ ಇದ್ದೀನಿ. ಹುಳಿ ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆ ಹಣ್ಣು, ಟೊಮೊಟೊ ಹಾಕಿದ್ದೀವಲ್ಲ ಅದು ಸ್ವೀಟ್ ಟೊಮೊಟೊ, ಅದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ತೊಗೊಂಡಿದ್ದೀನಿ. 1 ಸೌಟಷ್ಟು ಬೇಳೆ ನಮ್ಮ ಬೇಯಿಸಿದ್ವಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ. 2 ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡ್ರು, 1.5 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪೌಡ್ರನ್ನು ಸೇರಿಸ್ಕೊತೀನಿ. ಖಾರಕ್ಕೆ ತಗ್ಗಟ್ಟಿಗೆ ಎಷ್ಟು ಬೇಕೋ ಅಷ್ಟು ಅಚ್ಕಾರದ ಪೌಡ್ರನ್ನು ಸೇರಿಸ್ಕೋಬೇಕು. ನಾವು ಬೇಳೆ ಕಂಪಲ್ಸರಿ ಹಾಕ್ಕೋಬೇಕು. ಮತ್ತು ಇದಕ್ಕೆ ಮೈನ್ ಬಂದ್ಬಿಟ್ಟು ನಾವು ಹೂರ್ಣ ಮಾಡಿರ್ತೀವಲ್ಲ ಒಬ್ಬಟ್ಟಿಗೆ, ಆ ಹೂರ್ಣ ಅನ್ನೋದು ಈ ಸಾಂಬಾರಿಗೆ ಮೈನ್ ಇಂಗ್ರೀಡಿಯೆಂಟ್ ಆದರೆ ಅದು ಸೇರಿಸ್ಕೊಳ್ಳೇಬೇಕು. ಅದು ಸೇರಿಸ್ಕೊಂಡ್ರೆ ಒಬ್ಬಟ್ಟು ಸಾಂಬಾರು ಅನ್ನೋದು ನಮಗೆ ಇದಾಗಿ ಬರೋದು. ಇಲ್ಲಾಂದರೆ ಹೂರ್ಣ ಏನಾದರೂ ನಾವು ಸೇರಿಸಿಲ್ಲ ಅಂದರೆ ಒಬ್ಬಟ್ಟು ಸಾರು ಆಗೋದೇ ಇಲ್ಲ, ಅದು ಬಸ್ಸಾರು ಆಗಿಬಿಡುತ್ತೆ. ಇಲ್ಲಾಂದರೆ ಸ್ವಲ್ಪ ಬೆಲ್ಲ ಆದರೂ ಸೇರಿಸ್ಕೋಬೋದು. ಇದು ಚೆನ್ನಾಗಿ ಈ ಥರ ಮಿಕ್ಸಿ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡಿಕೊಂಡು ನಾವು ಸಪ್ರೇಟಾಗಿ ನೀರು ಇಟ್ಟಿದ್ದಲ್ಲ ಅದೇ ನೀರಿಗೆ ಒಂದು ಸ್ವಲ್ಪ ಕೂಡ ನಾವು ಎಕ್ಸ್ಟ್ರಾ ನೀರು ಹಾಕ್ದಿರ ಅದೇ ನೀರಲ್ಲೇ ನಾವು ಕಲಿಸ್ಕೊಂಡು ಸಾಂಬಾರು ಅನ್ನೋದು ರೆಡಿ ಮಾಡ್ಕೋಬೇಕು. ಅವಾಗೆ ಟೇಸ್ಟ್ ಅನ್ನೋದು ಮಾತ್ರ ಸಖತ್ತಾಗಿರುತ್ತೆ. ಇದು 1 ವಾರ ಅಲ್ಲ 10 ದಿವಸ ಇದ್ದರೂ ಕೂಡ ಕೆಡೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಒಬ್ಬಟ್ಟು ಸಾಂಬಾರು ಅನ್ನೋದೇ ಅಷ್ಟು ಚೆನ್ನಾಗಿರುತ್ತೆ. ಅದಕ್ಕೆ ನಮ್ಮ ಮೈನ್ ಬಂದು ಹೂರ್ಣ ಅನ್ನೋದು ನಾವು ಸೇರಿಸ್ಲೇಬೇಕು ಮಿಕ್ಸಿಗೆ ಹಾಕ್ಕೊಳ್ಳೋವಾಗ. ಸಾಂಬಾರು ಅನ್ನೋದು ಅವಾಗೆ ತುಂಬಾ ಚೆನ್ನಾಗಿರುತ್ತೆ. ಇದು ಬಿಸಿ ಬಿಸಿ ಅನ್ನಕ್ಕೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಒಂದು ಸತಿ ಟ್ರೈ ಮಾಡಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅನ್ನೋದು ಸೇರಿಸ್ಕೋಬೇಕು. ಇದು ಮುಂಚೆ ಇದೆಲ್ಲ ಸೇರಿಸಿಲ್ವಲ್ಲ ಉಪ್ಪು, ಅದಕ್ಕೆ ಇವಾಗ ಅದೆಲ್ಲ ಮಸಾಲೆ ಎಲ್ಲ ಹಾಕಿದ್ಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಅನ್ನೋದು ಹಾಕ್ಕೋಬೇಕು. ಇದು ಚೆನ್ನಾಗಿ ಒಂದು 5 ನಿಮಿಷ ಅಷ್ಟು ನಾವು ಕುದಿಸ್ಬೇಕು. ನಾವು ಇದೆಷ್ಟು ಚೆನ್ನಾಗಿ ಕುದೀತು ಸಾಂಬಾರು ಅನ್ನೋದು ಕೂಡ ನಮ್ಗೆ ಅಷ್ಟು ಟೇಸ್ಟಾಗಿ ಚೆನ್ನಾಗಿರುತ್ತೆ. ತುಂಬ ಈಸಿಯಾಗಿರುತ್ತೆ ಮಾಡ್ಕೊಳ್ಳೋದು, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಅಜ್ಜಿಂದ್ರೆ ಅವಾಗ ಆ ಥರನೇ ಮಾಡ್ತಾಯಿದ್ದಿದ್ದು, ಅವ್ರು ವಾರ ಇಟ್ಕೊಂಡು ಹಂಗೆ ತಿಂತಾಯಿದ್ರು, ಅಷ್ಟು ಚೆನ್ನಾಗಿರ್ತಾಯಿತ್ತು. ಇದಕ್ಕೆ ಒಗ್ಗರಣೆ ಸೇರಿಸ್ಕೊತಾ ಇದ್ದೀನಿ. ಮಾಮೂಲಿ ನಾವು ಸಾಂಬಾರಿಗೆ ಎಷ್ಟು ಹೆಂಗೆ ಹಾಕ್ಕೋತೀವಿ ಒಗ್ಗರಣೆ ಅದೇ ಥರನೇ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಮಾತ್ರ ಸಖತ್ತಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ತುಂಬ ಈಸಿ ಕೂಡ ಮಾಡ್ಕೋಬೋದು. ಇದು 10 ಡೇಸ್ ಇಟ್ಟರೆ ಕೂಡ ಸಾಂಬಾರು ಅನ್ನೋದು ಕೆಡೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ಕಾಮೆಂಟ್ ಮಾಡೋದಂತೂ ಮರಿಬೇಡಿ. ಹಂಗೆ ನಾನು ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದು ಮಾಡಿಕೊಂಡ್ರೆ ಸಾಂಬಾರು ಅನ್ನೋದು ರೆಡಿ ಆಗುತ್ತೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ